ಮುಂಜಾನೆ ಪಠಿಸಬಹುದಾದ ಲಕ್ಷ್ಮೀ ಮಂತ್ರ ಮತ್ತು ಅದರ ಮಹತ್ವ. ಮುಂಜಾನೆ ಪಠಿಸಬಹುದಾದ ಅಂಗೈ ಮಂತ್ರದ ಬಗ್ಗೆ ಸಾಮಾನ್ಯವಾಗಿ ಹೆಚ್ಚಿನವರಿಗೆ ತಿಳಿದಿರುತ್ತದೆ. ಮುಂಜಾನೆ ಪಠಿಸುವ ಈ ಒಂದು ಸುಲಭವಾದ ಮಂತ್ರವು ನಮಗೆ 3 ದೈವಿಕ ಶಕ್ತಿಗಳ ಆಶೀರ್ವಾದವನ್ನು ತರುವುದು. ಮುಂಜಾನೆ ಎದ್ದಾಕ್ಷಣ ಅಂಗೈ ನೋಡಿ ನಾವು ಯಾವ ಒಂದು ಮಂತ್ರವನ್ನು ಪಠಿಸಬೇಕು, ಆ ಮಂತ್ರವನ್ನು ಪಠಿಸುವುದರ ಪ್ರಯೋಜನವೇನು ಎಂಬುದು ಗೊತ್ತೇ? ಪ್ರತಿನಿತ್ಯ ಪಠಿಸಬಹುದಾದ ಮಂತ್ರ ಅಂಗೈ ಮಂತ್ರ. ಮುಂಜಾನೆ ನೀವು ಪಠಿಸಬಹುದಾದ ಮಂತ್ರ ಅಂಗೈ ಮಂತ್ರದ ಪ್ರಯೋಜನಗಳು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಮಾನವನ ಪ್ರತಿಯೊಂದು ಸಮಸ್ಯೆಗಳಿಗೂ ಮಂತ್ರಗಳ ಮೂಲಕ ಪರಿಹಾರವನ್ನು ನೀಡಲಾಗಿದೆ. ಅದೇ ರೀತಿ ಅದೃಷ್ಟವನ್ನು ಪಡೆದುಕೊಳ್ಳಲು ಕೂಡ ಮಂತ್ರವನ್ನು ನೀಡಲಾಗಿದೆ. ದುರದೃಷ್ಟವನ್ನು ದೂರಾಗಿಸಿ ಅದೃಷ್ಟವನ್ನು ಬೆಳಗಿಸಲು ಹಲವಾರು ಮಂತ್ರಗಳಿವೆ. ಈ ಮಂತ್ರಗಳನ್ನು ಪಠಿಸುವುದಕ್ಕೂ ನಿರ್ದಿಷ್ಟವಾದ ಸಮಯವನ್ನು ಗೊತ್ತು ಮಾಡಲಾಗಿದೆ. ಹಾಗೆ ಈ ಲೇಖನದಲ್ಲಿ ಹೇಳಿರುವ ಈ ಒಂದು ಮಂತ್ರವು ಮುಂಜಾನೆಯ ಸಮಯದಲ್ಲಿ ಪಠಿಸಬಹುದಾದ ಮಂತ್ರವಾಗಿದೆ. ಇದನ್ನು ನೀವು ನಿರ್ದಿಷ್ಟವಾಗಿ ಮುಂಜಾನೆ ಸಮಯದಲ್ಲಿ ಪಠಿಸುವುದರಿಂದ ದಿನವಿಡೀ ಸಕಾರಾತ್ಮಕ ಶಕ್ತಿಯಿಂದ ತುಂಬಿಕೊಂಡಿರುತ್ತೀರಿ. ಇದು ನಿಮ್ಮ ಅದೃಷ್ಟವನ್ನು ಬೆಳಗಿಸುವಲ್ಲಿಯೂ ಸಹಕಾರಿಯಾಗಿದೆ. ಈ ಮಂತ್ರದ ಮಹತ್ವವನ್ನು ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿಯೂ ವಿವರಿಸಲಾಗಿದೆ. ಈ ಒಂದು ಮುಂಜಾನೆ ಮಂತ್ರವನ್ನು ಹೇಗೆ ಪಠಿಸಬೇಕು, ಇದರ ಪ್ರಯೋಜನವೇನು ಎಂಬುದು ಹೀಗಿದೆ. ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಮುಂಜಾನೆ ಈ ಮಂತ್ರ ಪಠಿಸಿ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮುಂಜಾನೆ ನೀವು ಎದ್ದಾಕ್ಷಣ ಮೊದಲು ನಿಮ್ಮ 2 ಅಂಗೈಗಳನ್ನು ಉಜ್ಜಿ ನೋಡಬೇಕು. ನಂತರ ಈ ಕೆಳಗೆ ನೀಡಲಾದ ಮಂತ್ರವನ್ನು ಪಠಿಸಬೇಕು. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದ, ಪ್ರಭಾತೆ ಕರದರ್ಶನಂ. ಮಂತ್ರದ ಅರ್ಥ: ಲಕ್ಷ್ಮೀದೇವಿಯು ನಮ್ಮ ಅಂಗೈ ಮುಂಭಾಗದಲ್ಲಿ ನೆಲೆಸಿರುತ್ತಾಳೆ. ಸರಸ್ವತಿ ದೇವಿಯು ಅಂಗೈ ಮಧ್ಯಭಾಗದಲ್ಲಿ, ಅಂಗೈ ಕೆಳಭಾಗದಲ್ಲಿ ವಿಷ್ಣುದೇವನು ನೆಲೆಸಿರುತ್ತಾನೆ. ಆದ್ದರಿಂದ ಮುಂಜಾನೆ ಎದ್ದಾಕ್ಷಣ ಮೊದಲು ನೀವು ನಿಮ್ಮ ಅಂಗೈಯನ್ನು ನೋಡಿ ಈ ಮಂತ್ರವನ್ನು ಪಠಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಮಂತ್ರವೇಕೆ ಅದೃಷ್ಟದ ಮಂತ್ರವಾಗಿದೆ? ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಮ್ಮ ಪರಿಶ್ರಮದೊಂದಿಗೆ ಲಕ್ಷ್ಮೀ ದೇವಿಯ ಕೃಪೆಯು ನಮ್ಮ ಮೇಲಿದ್ದಾಗ ಜೀವನವು ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತದೆ. ಲಕ್ಷ್ಮೀದೇವಿಯು ಧನ ಸಮೃದ್ಧಿಯನ್ನು, ಸರಸ್ವತಿ ದೇವಿಯು ಜ್ಞಾನ, ಬುದ್ಧಿವಂತಿಕೆ ಮತ್ತು ವಿವೇಚನೆಯನ್ನು ನೀಡುತ್ತಾಳೆ. ವಿಷ್ಣುವು ಜೀವನದಲ್ಲಿ ಎಲ್ಲ ಸಂತೋಷವನ್ನು ನೀಡುತ್ತಾನೆ ಮತ್ತು ದುರದೃಷ್ಟವನ್ನು ತೆಗೆದುಹಾಕುತ್ತಾನೆ. ಕೇವಲ ಈ ಒಂದೇ ಒಂದು ಮಂತ್ರವು ನಮಗೆ 3 ದೇವರುಗಳ ಕೃಪೆಯನ್ನು ಒದಗಿಸುತ್ತದೆ. ಆದ್ದರಿಂದ ಮುಂಜಾನೆ ನೀವು ಎದ್ದಾಕ್ಷಣ ಈ ಮಂತ್ರವನ್ನು ಪಠಿಸುವುದರಿಂದ ದಿನವಿಡೀ ಸಕಾರಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳುವಿರಿ. ಅದೃಷ್ಟ ಮತ್ತು ಯಶಸ್ಸನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಮುಂಜಾನೆ ಈ ಮಂತ್ರವನ್ನು ಜಪಿಸುವುದು ಹೇಗೆ? ಮುಂಜಾನೆ ಎದ್ದಾಕ್ಷಣ ಕಣ್ಣುಗಳನ್ನು ಬಿಡುವ ಮೊದಲು ನಿಮ್ಮ 2 ಅಂಗೈಗಳನ್ನು ಜೋಡಿಸಿ 1-2 ಬಾರಿ ಉಜ್ಜಿ.
ಕಣ್ಣುಗಳನ್ನು ಬಿಟ್ಟು ಅಂಗೈಯನ್ನು ನೋಡುತ್ತಾ ಈ ಮೇಲಿನ ಮಂತ್ರವನ್ನು ಪಠಿಸಿ. ಇದರ ನಂತರ ದೇವರನ್ನು ಸ್ಮರಿಸುತ್ತಾ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಪ್ರಾರಂಭಿಸಿ. ಸಂಪೂರ್ಣ ಮಂತ್ರವನ್ನು ಪಠಿಸಲು ಸುಮಾರು 10 ಸೆಕೆಂಡುಗಳು ತೆಗೆದುಕೊಳ್ಳುತ್ತದೆ, ಆದರೆ ಅದರ ಮಹತ್ವವನ್ನು ಅಪಾರವೆಂದು ಪರಿಗಣಿಸಲಾಗುತ್ತದೆ. ಈ ಒಂದು ಸರಳವಾದ ಮಂತ್ರವನ್ನು ನೀವು ಪ್ರತಿನಿತ್ಯವೂ ಮುಂಜಾನೆ ಎದ್ದಾಕ್ಷಣ ಪಠಿಸುವುದರಿಂದ ನಿಮ್ಮ ದುರದೃಷ್ಟವು ಅದೃಷ್ಟವಾಗಿ ಬದಲಾಗುವುದು, ನಿಮ್ಮ ದಿನವನ್ನು ಆಹ್ಲಾದಕರವಾಗಿ ನೀಡುವುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ತುಂಬು ಹೃದಯದ ಧನ್ಯವಾದಗಳು.